ಪಕ್ಷೇತರವಾಗಿ ಸ್ಪರ್ಧಿಸಿರುವಂತಹ ಕೆಎಸ್ ಈಶ್ವರಪ್ಪ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ನಿನ್ನೆ ಭರ್ಜರಿಯಾಗಿ ನಾಮಪತ್ರ ಸಲ್ಲಿಸಿದರು. ಆದರೆ ಈಗ ಕುತ್ತು ಎದುರಾಗುತ್ತಾ ಈಶ್ವರಪ್ಪಗೆ? ಖಂಡಿತವಾಗಲೂ ಸಾಧ್ಯತೆ ಇದೆ. ಶೀಘ್ರದಲ್ಲೇ ಈಶ್ವರಪ್ಪನವರನ್ನ ಬಿಜೆಪಿಯಿಂದ ಉಚ್ಚಾಟಿಸ್ತಾರ ವರಿಷ್ಠರು. ಹೈಕಮಾಂಡ್ ನಾಯಕರಿಂದಲೇ ಕೆಎಸ್ ಈಶ್ವರಪ್ಪ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ನೋಡಿ, ಅಮಿತ್ ಶಾ ಅವರು ಕರೆಸ್ಕೊಂಡ್ರು ಡೆಲ್ಲಿಗೆ, ಆದರೆ ಅವ್ರು ಸಿಗಲಿಲ್ಲ ಮಾತಾಡೋಕ್ಕೆ, ವಾಪಸ್ ಬಂದರು. ನಾನು ನಾಮಿನೇಷನ್ ಹಾಕ್ತೀನಿ, ಆ ಬ್ರಹ್ಮ ಬಂದರೂ ಕೂಡ ನಾನು ಹಿಂದೆ ಸರಿಯಲ್ಲ, ಯಾವ ಹೈಕಮಾಂಡ್ ಹೇಳಿದ್ರು ಕೂಡ ನಾನು ಕೇಳಲ್ಲ, ನನ್ನ ಕುಟುಂಬದ ಅಂದರೆ ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ನನ್ನ ಸಮರ ಅಂತ ಸಾರಿದ್ರು ಅವರು. ಜಗ್ಲಿಲ್ಲ, ಬಗ್ಲಿಲ್ಲ. ನಿನ್ನೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಟ್ ಈಗ ಉಚ್ಚಾಟನೆ ಮಾಡ್ತಾರಾ ಈಶ್ವರಪ್ಪನವ್ರನ್ನ? ಖಂಡಿತವಾಗ್ಲೂ ಸಾಧ್ಯತೆಗಳಿದ್ದಾವೆ. ಇನ್ನೂ ಕಾಲಾವಕಾಶ ಇದೆ ಅವರಿಗೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ. ಇನ್ನೂ ಟೈಮ್ ಇರೋದ್ರಿಂದಾಗಿ ಕಾದು ನೋಡ್ಬೋದು ಅಂತ ಅನ್ನಿಸ್ತಾ ಇದೆ. ನಾಮಪತ್ರ ಸಲ್ಲಿಕೆ ಹಿಂಪಡೆಯುವಂತಹ ದಿನ ಇದೆಯಲ್ವ, ಕೊನೆ ದಿನ ಇದೆಯಲ್ಲ, ಅದಾದ ಮೇಲೆ ಒಂದೆರಡು ದಿನ ಬಿಟ್ಟು ಈಶ್ವರಪ್ಪನವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಬಹುದು. ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಬಹುದು. ಅದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಈಶ್ವರಪ್ಪನವರು. ಈಗ ಸುಮ್ಮನೆ ಇರ್ತಾರಾ? ಈಗ ಅಲ್ಲಿ ಸಹಜವಾಗಿಯೇ ರಾಘವೇಂದ್ರಗೆ ಅಡ್ಡಗಾಲಾಗಿದ್ದಾರೆ ಈಶ್ವರಪ್ಪ. ಬಿಜೆಪಿ ಹೈಕಮಾಂಡ್ ನನ್ನ ಉಚ್ಚಾಟನೆ ಮಾಡಲಿ, ಅಪ್ಪ ಮಕ್ಕಳ ವಿರುದ್ಧ ಮಾತನಾಡೋಕೆ ಅನುಕೂಲ ಆಗುತ್ತೆ ನನಗಿನ್ನೂ, ಅವಾಗಿನ್ನೂ ಜಾಸ್ತಿ ಮಾತಾಡ್ಬೋದು. ಬಿಜೆಪಿ ಹೈಕಮಾಂಡ್ ವಿರುದ್ಧ ಕೆಎಸ್ ಈಶ್ವರಪ್ಪ ಗರಂ ಆಗಿದ್ದಾರೆ. ಈವರೆಗೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಕ್ರಮ ತೆಗೆದುಕೊಳ್ಬೋದಾಗಿತ್ತಲ್ವ? ಉಚ್ಚಾಟನೆ ಮಾಡೋಕೆ ಇನ್ನೂ ಯಾವ ಭಾಷೆ ಬಳಸಬೇಕು ಗೊತ್ತಿಲ್ಲ. ಬಿಜೆಪಿ ಹೈಕಮಾಂಡ್ ವಿರುದ್ಧವೇ ಗರಂ ಆಗಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ. ಉಚ್ಚಾಟನೆ ಮಾಡ್ತಾರಾ? ಮಾಡಲಿ. ಇಲ್ಲಿವರೆಗೂ ಇಷ್ಟು ದಿನ ಆಯ್ತಲ್ಲ ನಾನು ಬಂಡಾಯ ಸಾರಿ, ಯಾಕೆ ಮಾಡಲಿಲ್ಲ? ಮಾಡಲಿ, ಇನ್ನೂ ಅನುಕೂಲ ಆಗುತ್ತೆ ನನಗೆ. ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ಮಾತನಾಡೋಕ್ಕೆ ಇನ್ನೂ ಫ್ರೀಡಮ್ ಸಿಕ್ಕಂಗಾಗುತ್ತಲ್ವ ನನಗೆ. ನೋಡಿ, ಹೈಕಮಾಂಡ್ ವಿರುದ್ಧಲೇ ಈಶ್ವರಪ್ಪನವರು ಗುಡುಗಿದ್ದಾರೆ. ಅವ್ರು ಮಾಡ್ಯಾರ, ಅವರು ಅಸಮಾಧಾನ ವ್ಯಕ್ತಪಡಿಸಿ ನಾನೇನು ಹೇಳಿದ್ದೀನಿ? ನಾನು ಹೇಳಿಲ್ಲ. CT ರವಿ ಕೊಟ್ಟಿಲ್ಲ, ಯಾಕೆ ಅಂತ ನಾನು ಕೇಳ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಕೊಟ್ಟಿಲ್ಲ, ಯಾಕೆ? ಬಸವನಗೌಡ ಪಾಟೀಲ್ ಮೂಲೆಗೆ ತಳ್ಳಿರೋದು ಯಾಕೆ? ಅನಂತಕುಮಾರ್ ಹೆಗಡೆ ಯಾಕೆ ಕೊಟ್ಟಿಲ್ಲ? ನಾನು ಕೇಳ್ತಿದ್ದೀನಿ. ಅವರ ಅಸಮಾಧಾನ ವ್ಯಕ್ತಪಡಿಸಿರೋದು ಎಲ್ಲಿ ವ್ಯಕ್ತಪಡಿಸ್ತಾರೆ, ಏನು, ಹೇಗೆ ಅಂತ ಆಮೇಲೆ ಹೇಳ್ತೀನಿ ನಾವು. ಅವ್ರ MLA ಚುನಾವಣೆ ಸೋಲಿಸಿದ್ದು ಯಾರು? ಇದೆಲ್ಲ ಅಂಶಗಳು ಕೂಡ ಎಲ್ಲ ಬಹಿರಂಗ ಆಗುತ್ತೆ. ದಿನ ಬೇಕು, ಸಮಯ ಬೇಕು ಅದಕ್ಕೆ. ಅಲ್ಲ, ಅಸಮಾಧಾನ ಸರಿ ಹೋಗುತ್ತೆ ಬಿಡುತ್ತೆ ಅನ್ನೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ನಿಮ್ಮ ಚುನಾವಣೆ ಕಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗೆಲ್ಲೋ ತನಕ ಇದು ಗೆದ್ದ ನಂತರ ಗೊತ್ತಾಗುತ್ತೆ ಅವ್ರಿಗೂ ಕೂಡ. ನನಗೆ ಅಸಮಾಧಾನ ಯಾಕೆ ಅನ್ನೋದು ಈಗಾಗಲೇ 10 ಸರಿ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಅವರೆಲ್ಲರದ್ದು ಆಸೆ ಏನು? ಅವರ ನೋವಕ್ಕೆ ನಾನು ಸ್ಪಂದಿಸ್ತಾ ಇದ್ದೀನಿ. ಅದೆಲ್ಲ ಅವ್ರಿಗೆ ಸಮಾಧಾನ. ಬಹಿರಂಗ ಅವ್ರು ಹೇಳದೇ ಇರ್ಬೋದು. ಈಗ CT ರವಿ ಆಗಲಿ, ಪ್ರತಾಪ್ ಸಿಂಹ ಆಗಲಿ ಬಹಿರಂಗವಾಗೇ ಹೇಳಿದರು. ಈ ಇಬ್ಬರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಜೊತೆಗೆ ಚುನಾವಣಾ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಹೇಳಿದ್ರೋ ಇಲ್ಲೋ? ಇದು ಅಸಮಾಧಾನ ಅಂತ ಕರಿತೀರೋ, ಏನಂತ ಕರಿತೀರಿ? ಕೈ ಜೋಡಿಸೋದಕ್ಕೆ ಅವರು ಒಂದು ಪೊಲಿಟಿಕಲ್, ನಾನು ಧೈರ್ಯ ಮಾಡಿ ನುಗ್ಗಿದ್ದೇನೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಆಗ್ತಾರಂತ ಇದನ್ನು ಶುದ್ಧೀಕರಣ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಹೊರಗಡೆ ಬಂದು ನಾನು ಹೋರಾಟ ಮಾಡ್ತಾಯಿದ್ದೇನೆ. ಅವ್ರು ಒಳಗಡೆ ಇದ್ದು ಹೋರಾಟ ಮಾಡ್ತಾಯಿದ್ದಾರೆ. ಅವರೇನು ಸುಮ್ಮನಿಲ್ಲ. ನನಗೆ ಗೊತ್ತು ಅವ್ರು ಏನೇನು ಮಾಡ್ತಿದ್ದಾರೆ ಅಂತ. ಒಳಗಡೆ ಇದ್ದೇ ಹೋರಾಟ ಮಾಡ್ತಿದ್ದಾರೆ. ನಾನು ಹೊರಗೆ ಬಂದು ಮತ್ತಷ್ಟು ಮಾಹಿತಿ ನವೀನ್ ನೀಡ್ತಾರೆ. ನವೀನ್, ಇಷ್ಟಾದರೂ ಹೈಕಮಾಂಡ್ ಈಗ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳದೆ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಈಗ ಈ ಈಶ್ವರಪ್ಪನವ್ರ ವಿರುದ್ಧ ಇಷ್ಟು ದಿನ ಆದರೂ ಕ್ರಮ ತೆಗೆದುಕೊಂಡಿಲ್ಲ ಅಂತಂದರೆ ಎಲ್ಲೊಂದು ಕಡೆ ಹೈಕಮಾಂಡ್ ಮೇಲೇ ಅನುಮಾನಗಳು ಜಾಸ್ತಿ ಆಗ್ತಿದ್ದಾವೆ. ಈಶ್ವರಪ್ಪನವರು ಅವ್ರಿಗೆ ಒಲವಿರ್ಬೋದು ಈಶ್ವರಪ್ಪನವ್ರ ಮೇಲೆ ಹೈಕಮಾಂಡ್ಗೆ ಅನ್ನೋದು. ಬಟ್ ಈಗ ಯಾವ ಧೈರ್ಯದಿಂದ ಈ ರೀತಿಯಾಗಿ ಹೈಕಮಾಂಡ್ ವಿರುದ್ಧವೇ ಸಮರ ಸಾರ್ತಿದ್ದಾರೆ ಅಂತ ಈಶ್ವರಪ್ಪ? ಹೌದು, ಪ್ರಮುಖವಾಗಿ ಶಿವಮೊಗ್ಗ, ಹಾವೇರಿ, ಗದಗ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಮಿಸ್ ಆದ ದಿನದಿಂದಲೂ ಕೂಡ ಬಿಜೆಪಿ ಹಾಗೂ ಬಿಜೆಪಿ ರಾಷ್ಟ್ರೀಯ ನಾಯಕಗಳಿರ್ಬೋದು, ರಾಜ್ಯ ನಾಯಕಗಳ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ಮಾಡೋ ಕೆಲಸವನ್ನ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಮಾಡಿರುವಂತದ್ದು. ಅದರ ಜೊತೆಗೆ ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆಯನ್ನ ಘೋಷಣೆಯನ್ನ ಕೂಡ ಮಾಡಿದ್ರು. ಆದ್ರೆ ಯಾರು ಕೂಡ ಅಷ್ಟು ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ. ಯಾಕಂದ್ರೆ ಈಶ್ವರಪ್ಪನವರು ತಮ್ಮ ನಿರ್ಧಾರದಿಂದ ಹಿಂದೆ ಬರ್ತಾರೆ ಅನ್ನೋ ಒಂದಷ್ಟು ಆಶಾವಾದದೊಂದಿಗೆ ಎಲ್ಲ ನಾಯಕಗಳು ಕೂಡ ಇದ್ರು. ಆದ್ರೆ ಅಂತಿಮವಾಗಿ ಈಶ್ವರಪ್ಪನವರು ತಮ್ಮ ನಿಲುವಿಗೆ ಬದ್ಧರಾಗಿರುವಂತದ್ದು.
ಹಲವು ಹಂತಗಳ ಮಾತುಕತೆ ವಿಫಲ ಕೂಡ ಆಗಿರುವಂತದ್ದು. ಈಗಾಗಲೇ ಮೊದಲ ಹಂತದ ಎರಡು ನಾಮಪತ್ರಗಳನ್ನ ಕೂಡ ಅಂದ್ರೆ ನಿನ್ನೆ ಏನು ಶಿವಮೊಗ್ಗದಲ್ಲಿ ನಾಮಪತ್ರ ಸಲ್ಲಿಕೆಗೆ ಮೊದಲ ದಿನದ ಅವಕಾಶ ಇತ್ತು. ಹಾಗಾಗಿ ಮೊದಲ ದಿನವೇ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಮುಂಚಿತವಾಗಿ ಈಶ್ವರಪ್ಪನವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಆ ಮೂಲಕ ಶಿವಮೊಗ್ಗದಲ್ಲಿ ಬಂಡಾಯದ ರಣಕಾಳೆಯನ್ನ ಈಶ್ವರಪ್ಪ ಮೊಳಗಿಸಿರುವಂತದ್ದು. ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕಣದಿಂದ ಹಿಂದೆ ಸರಿಯಲ್ಲ ಮಾತನ್ನ ಈಶ್ವರಪ್ಪನವರು ಸಂದೇಶವನ್ನ ರವಾನೆ ಮಾಡೋ ಕೆಲಸವನ್ನ ಮಾಡಿದ್ರು. ಆದ್ರೆ ಕಳೆದ ಎರಡು ಮೂರು ವಾರಗಳಿಂದ ಕೂಡ ನಿರಂತರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇರ್ಬೋದು, ಮಾಜಿ ಸಿಎಂ ಯಡಿಯೂರಪ್ಪನ ಇರ್ಬೋದು, ಕೇಂದ್ರದ ನಾಯಕರುಗಳ ವಿರುದ್ಧವೂ ಕೂಡ ಅಂದ್ರೆ ಒಂದು ಕಡೆ ಒಂದು ಕುಟುಂಬದ ಹಿಡಿತಕ್ಕೆ ಕೇಂದ್ರದ ನಾಯಕರುಗಳು ಈ ಒಂದು ಪಕ್ಷವನ್ನ ಕೊಟ್ಟಿರೋ ಮಾತಿನಲ್ಲಿ ಕೂಡ ಈಶ್ವರಪ್ಪನ ಟೀಕೆ ಮಾಡೋ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಆದ್ರೆ ಎಲ್ಲೂ ಕೂಡ ಈಶ್ವರಪ್ಪನ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತಹ ಮಾತುಗಳನ್ನ ಯಾವ ರಾಜ್ಯ ನಾಯಕರು ಇರ್ಬೋದು ಅಥವಾ ಕೇಂದ್ರ ನಾಯಕರು ಯಾರು ಕೂಡ ಮಾತಾಡೋ ಕೆಲಸವನ್ನ ಮಾಡಿರಲಿಲ್ಲ. ಆದ್ರೆ ಇದೀಗ ಈಶ್ವರಪ್ಪನವರು ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಈಶ್ವರಪ್ಪನವರ ವಿರುದ್ಧ ಕ್ರಮಕ್ಕೆ ಚಿಂತನೆಯನ್ನ ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ರಾಜ್ಯ ನಾಯಕರು ಈ ಹಿಂದೆನೆ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಈಶ್ವರಪ್ಪನವರು ಕೂಡ ಡಿಸಿಎಂ ಆಗಿದ್ದಂತವರು ಪಕ್ಷದ ಹಿರಿಯ ನಾಯಕರು ಒಂದು ಹಂತದಲ್ಲಿ ಈ ಸಂದರ್ಭದಲ್ಲಿ ಈಗಾಗಲೇ ಈಶ್ವರಪ್ಪನವರು ಸಿಟ್ಟು ಮತ್ತೆ ಅಸಮಾಧಾನ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳು ಮತ್ತೊಮ್ಮೆ ಅವರ ವಿರುದ್ಧ ಏನಾದ್ರು ಪಕ್ಷದ ವಿರುದ್ಧ ಅವರ ವಿರುದ್ಧ ಕ್ರಮವನ್ನ ಕೈಗೊಂಡಿದ್ದಾದಲ್ಲಿ ಅವರು ಮತ್ತಷ್ಟು ಈ ಅವಕಾಶಗಳಿಗೆ ಅವರಿಗೆ ಕೊಟ್ಟಂತಾಗುತ್ತೆ, ಮತ್ತಷ್ಟು ಗೊಂದಲ ಸೃಷ್ಟಿಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಮೌನವನ್ನ ವಹಿಸಿದ್ರು. ಕೇಂದ್ರ ನಾಯಕರ ಇನ್ಕ್ಲೂಡಿಂಗ್ ವಿಜೇಂದ್ರ ಅವರು ಕೂಡ ಈಶ್ವರಪ್ಪನವರ ವಿರುದ್ಧ ಕೇಂದ್ರದ ನಾಯಕರು ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಿ ಹೇಳೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಕೇಂದ್ರ ನಾಯಕರತ್ತ ಅವರ ಜವಾಬ್ದಾರಿಯನ್ನ ಕೊಟ್ಟು ಸುಮ್ಮನಾಗಿದ್ರು. ಇದೀಗ ಈಶ್ವರಪ್ಪನವರು ನಾಮಪತ್ರ ಸಲ್ಲಿಕೆ ನಂತರದಲ್ಲಿ ಮತ್ತೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ನಾಯಕರು ಚಿಂತನೆ ಕೂಡ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ರಾಧಾಮೋಹನ್ ಅಗರ್ವಾಲ್ ರಾಜ್ಯ ಚುನಾವಣಾ ಉಸ್ತುವಾರಿ ಬಿಜೆಪಿ ಉಸ್ತುವಾರಿ ಇರುವಂತಹ ರಾಧಾಮೋಹನ್ ಅಗರ್ವಾಲ್ ಕೂಡ ಕಳೆದ 2 ದಿನಗಳ ಹಿಂದಷ್ಟೇ ಈಶ್ವರಪ್ಪ ಯಾರು ಅನ್ನೋ ಯಾರು ಅಂತ ಕೂಡ ಕೇಳಿರುವಂತದ್ದು. ಹಾಗಾಗಿ ಈಶ್ವರಪ್ಪನವರ ವಿರುದ್ಧ ತ್ವರಿತವಾಗಿ ಏನು ನಿನ್ನೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದರೆ ಶೀಘ್ರದಲ್ಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಅಂದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಕೇಂದ್ರ ನಾಯಕರೇ ಅಧಿಕೃತವಾಗಿ ಆದೇಶವನ್ನ ಹೊರಡಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಒಂದು ಕಡೆ ಇಷ್ಟು ತಡವಾಗಿ ಯಾಕೆ ಈಶ್ವರಪ್ಪನ ವಿರುದ್ಧ ಕ್ರಮವನ್ನ ಕೈಗೊಳ್ತಿದ್ದಾರೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟಾಗ್ತಂತೆ. ಯಾಕಂದ್ರೆ ಯಡಿಯೂರಪ್ಪನವರ ವಿರೋಧಿ ಬಣದಲ್ಲೂ ಕೂಡ ಅಂದ್ರೆ ಆ ನಿಟ್ಟಿನಲ್ಲಿ ಈಶ್ವರಪ್ಪನವರ ಬೆನ್ನಿಗೆ ಯಾರು ನಿಂತಿದ್ದಾರಾ? ಯಾಕಂದ್ರೆ ಹಿಂದಿಂದ ಕೂಡ ಕ್ರಮವನ್ನು ಕೈಗೊಳ್ಳಬೇಕಿತ್ತು. ಜೊತೆಗೆ ಒಂದಷ್ಟು ಈಶ್ವರಪ್ಪನವರು ಕೂಡ RSS ಹಿನ್ನೆಲೆಯನ್ನು ಹೊಂದಿರುವಂತವರು. ಹಾಗಾಗಿ ಅವರ ಬೆನ್ನಿಗೆ ಹಿರಿಯ ನಾಯಕರು ಯಾರು ನಿಂತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇದೀಗ ಗೊಂದಲ ಕೂಡ ಮೂಡ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.